ಎಲ್ಲ SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು SSLC ಗಣಿತ ವಿಷಯದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಮುಖ ವ್ಯಾಖ್ಯೆಗಳನ್ನು ತಿಳಿಯೋಣ. ಅಂಕಗಣಿತದ ಮೂಲ ಪ್ರಮೇಯ ನಿರೂಪಿಸಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ರೂಪದಲ್ಲಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತವೆ. ಸಮಾಂತರ ಶ್ರೇಣಿ ಎಂದರೇನು? ಒಂದು ಶ್ರೇಣಿಯ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸವು ಒಂದೇ ಆಗಿದ್ದರೆ ಅದು ಸಮಾಂತರ ಶ್ರೇಣಿ. ಸಮರೂಪ ಆಕೃತಿಗಳು ಎಂದರೇನು? ಅಳತೆ ಒಂದೇ ಅಥವಾ ಬೇರೆ ಬೇರೆ ಆಗಿದ್ದು ಆಕಾರ ಒಂದೇ ಆಗಿದ್ದರೆ ಅವು ಸಮರೂಪ ಆಕೃತಿಗಳು. ತ್ರಿಭುಜಗಳ ಸಮರೂಪತೆಗೆ ಎರಡು ನಿಬಂಧನೆಗಳನ್ನು ಬರೆಯಿರಿ. 1. ಅನುರೂಪ ಕೋನಗಳು ಸಮನಾಗಿರಬೇಕು. 2. ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಇನ್ನು ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ. ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡೂ ಬಾಹುಗಳನ್ನು ಸಮಾನುಪಾತದಲ್ಲಿ ಬೇರ್ಪಡಿಸುತ್ತದೆ. ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮ ಹೇಳಿಕೆ. ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಬೇರ್ಪಡಿಸುವ ರೇಖೆಯು ಅದರ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಮೂಲ ಸಮಾನುಪಾತತೆಯ ಪ್ರಮೇಯದ ಇನ್ನೊಂದು ಹೆಸರು ಥೇಲ್ಸನ ಪ್ರಮೇಯ. ಕೋಕೋ ನಿರ್ಧಾರಕ ಗುಣ ನಿರೂಪಿಸಿ. ಎರಡು ತ್ರಿಭುಜಗಳಲ್ಲಿ ಎರಡು ಜೊತೆ ಅನುರೂಪ ಕೋನಗಳು ಪರಸ್ಪರ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಬಾಕೋಬಾ ನಿರ್ಧಾರಕ ಗುಣ ನಿರೂಪಿಸಿ. ಎರಡು ತ್ರಿಭುಜಗಳಲ್ಲಿ ಒಂದರ ಎರಡು ಬಾಹುಗಳು ಮತ್ತೊಂದರ ಅನುರೂಪ ಎರಡು ಬಾಹುಗಳಿಗೆ ಸಮಾನುಪಾತದಲ್ಲಿದ್ದು ಆ ಬಾಹುಗಳು ಒಳಗೊಂಡ ಕೋನಗಳು ಪರಸ್ಪರ ಸಮನಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಇನ್ನು ಬಾಬಾ ನಿರ್ಧಾರಕ ಗುಣ ನಿರೂಪಿಸಿ. ಎರಡು ತ್ರಿಭುಜಗಳಲ್ಲಿ ಒಂದರ ಮೂರು ಬಾಹುಗಳು ಮತ್ತೊಂದರ ಅನುರೂಪ ಮೂರು ಬಾಹುಗಳಿಗೆ ಸಮಾನುಪಾತದಲ್ಲಿದ್ದರೆ ಆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಇನ್ನು ಖಚಿತ ಪ್ರಯೋಗ ಎಂದರೇನು? ಖಚಿತ ಫಲಿತಾಂಶವನ್ನು ಕೊಡುವ ಪ್ರಯೋಗವೇ ಖಚಿತ ಪ್ರಯೋಗ. ಯಾದೃಚ್ಛಿಕ ಪ್ರಯೋಗ ಎಂದರೇನು? ಫಲಿತಾಂಶವನ್ನು ಮೊದಲೇ ಊಹಿಸಲು ಸಾಧ್ಯವಾಗದ ಪ್ರಯೋಗ. ಖಚಿತ ಘಟನೆ ಎಂದರೇನು? ನಿಶ್ಚಿತವಾಗಿ ಸಂಭವಿಸುವ ಘಟನೆಯೇ ಖಚಿತ ಘಟನೆ. ಅಸಂಭವ ಘಟನೆ, ಸಂಭವಿಸಲು ಅಸಾಧ್ಯವಾದ ಘಟನೆಯೇ ಅಸಂಭವ ಘಟನೆ. ಇನ್ನು ವೃತ್ತಖಂಡ. ಜ ಮತ್ತು ಅದರ ಅನುರೂಪ ಕಂಸದಿಂದ ಆವೃತವಾದ ವೃತ್ತದ ಭಾಗವೇ ವೃತ್ತಖಂಡ. ತ್ರಿಜ್ಯಾಂತರ ಖಂಡ. ಒಂದು ವೃತ್ತದ ಎರಡು ತ್ರಿಜ್ಯಗಳು ಮತ್ತು ಅದರ ಅನುರೂಪ ಕಂಸದಿಂದ ಆವೃತವಾದ ವೃತ್ತದ ಭಾಗವೇ ತ್ರಿಜ್ಯಾಂತರ ಖಂಡ. ಇನ್ನು ರೇಖಾತ್ಮಕ ಬಹುಪದೋಕ್ತಿ ಎಂದರೇನು? ಡಿಗ್ರಿ 1 ಆಗಿರುವ ಬಹುಪದೋಕ್ತಿ, ಅದುವೇ ರೇಖಾತ್ಮಕ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ. ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯೇ ವರ್ಗ ಬಹುಪದೋಕ್ತಿ. ಇನ್ನು ತ್ರಿಕೋನ ಮಿತಿ. ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುವ ಶಾಸ್ತ್ರ. ದೃಷ್ಟಿರೇಖೆ ಎಂದರೇನು? ವೀಕ್ಷಕನ ಕಣ್ಣಿನಿಂದ
ವೀಕ್ಷಕನು ಗಮನಿಸುತ್ತಿರುವ ವಸ್ತುವಿನ ಮೇಲಿನ ಒಂದು ಬಿಂದುವನ್ನು ಸೇರಿಸುವಂತೆ ಎಳೆದ ಕಾಲ್ಪನಿಕ ರೇಖೆ. ಉನ್ನತ ಕೋನ. ಒಂದು ಬಿಂದು ಕ್ಷಿತಿಜ ಮಟ್ಟದಿಂದ ಮೇಲಿದ್ದಾಗ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ರೇಖೆಯ ನಡುವೆ ಉಂಟಾದ ಕೋನ. ಅವನತ ಕೋನ ಎಂದರೇನು? ಒಂದು ಬಿಂದು ಕ್ಷಿತಿಜ ಮಟ್ಟದಿಂದ ಕೆಳಗಿದ್ದಾಗ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ರೇಖೆಯ ನಡುವೆ ಉಂಟಾದ ಕೋನ. ಸ್ಪರ್ಶಕ ಎಂದರೇನು? ವೃತ್ತ ಪರಿಧಿಯ ಒಂದು ಬಿಂದುವಿನ ಮೂಲಕ ಹಾಯ್ದು ಹೋಗುವ ರೇಖೆ. ಸ್ಪರ್ಶ ಬಿಂದು. ಸ್ಪರ್ಶಕ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದು, ಅದುವೇ ಸ್ಪರ್ಶ ಬಿಂದು. ಧನ್ಯವಾದಗಳು.